ಕಮಲ್ ಶ್ರೀದೇವಿಲಿ ನಿಮ್ಮ ಪಾತ್ರ? ಕಮಲ್ ಶ್ರೀದೇವಿಲಿ ಶ್ರೀದೇವಿ ಅನ್ನೋದು ನನ್ನ ಪಾತ್ರ. ಆ್ಯಂಡ್ ನಾನು ಶ್ರೀದೇವಿ ಪಾತ್ರ ಮಾಡೋಕ್ಕೆ ಆ್ಯಕ್ಚುಲಿ ಪುಣ್ಯ ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ಬೇಕು. ಯಾಕೆಂದರೆ ನನಗೆ ಆ ಒಂದು ಕ್ಯಾರೆಕ್ಟರ್ ಆರ್ಕ್ ಏನಿತ್ತು ಶ್ರೀದೇವಿ ಅದು ತುಂಬ ಜನ ಹೆಣ್ಮಕ್ಳಿಗೆ ವಾಯ್ಸ್ ಕೊಡುವಂಥ ಒಂದು ಪಾತ್ರ. ಸೊ ಹಾಗಾಗಿ ಅದೊಂದು ಜವಾಬ್ದಾರಿಯುಕ್ತ ಪಾತ್ರನ ನಾನು ಮಾಡ್ತಿದ್ದೀನಿ ಅನ್ನೋದು ತುಂಬ ಚಾಲೆಂಜ್ ಅಂತ ಅನ್ನಿಸ್ತು. ಬಟ್ ನಂಗಿದ್ದಂಥ ಟೀಮ್ ಆಗಿರ್ಬೋದು ಅಥವಾ ಇದ್ದಂಥ ಸೀನ್ಸ್ ಆಗಿರ್ಬೋದು ಅದನ್ನು ಸರಾಗವಾಗಿ ಜನರಿಗೆ ಹೇಗೆ ತಲುಪಿಸ್ಬೇಕು ಆ ರೀತಿ ಒಂದು ಅಟೆಂಪ್ಟಲ್ಲಿ ಅದನ್ನು ಮುಗಿಸ್ಕೊಟ್ಟಿದ್ದೀವಿ. ಇವತ್ತು ಟ್ರೇಲರ್ ಲಾಂಚ್ ಆಗಿದೆ. ಆ ಟ್ರೇಲರಲ್ಲಿ ಆ್ಯಕ್ಚುಲಿ ಅಷ್ಟು ವಿಚಾರಗಳು ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಶ್ರೀದೇವಿನ ಹಲವಾರು ರೂಪಗಳಲ್ಲಿ ತೋರಿಸಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಈ ಮೊದಲೇ ಹೇಳಿದ್ರ ಪಾತ್ರಗಳ ಬಗ್ಗೆ? ನನಗೆ ಡಿಸ್ಕ್ರಿಪ್ಷನ್ ಬಂದಿತ್ತು. ಇವಾಗೆಲ್ಲ ಏನು ಕ್ಯಾರೆಕ್ಟರ್ ಮೂಡ್ ಬೋರ್ಡ್ ಅಂತ ಏನು ಕೊಡ್ತಾರೆ ಆ ರೀತಿ ರಾಜ್ ಅವರು ನನಗೆ ಒಂದು ಎಲ್ಲ ಕ್ಯಾರೆಕ್ಟರ್ಸ್ದು ಡಿಸ್ಕ್ರಿಪ್ಷನ್ ಕಳಿಸಿದ್ರು. ನಾನು ಮೊದಲನೇದಾಗಿ ಓದಿದ್ದು ಫಸ್ಟ್ ನನ್ನ ಶ್ರೀದೇವಿ ಅನ್ನೋ ಪಾತ್ರ. ಸೊ ಅದು ನೋಡಿದ ತಕ್ಷಣ ನಾನೇನಾದರೂ ಇದು ಮಿಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ರೀತಿ ಒಂದು ಪಾತ್ರ ಅಂತೂ ನನಗೆ ಬರಲ್ಲ ಇದಕ್ಕೆ ಮುಂದೆ. ಹಾಗಾಗಿ ನಾ ಮಾಡಲೇಬೇಕು ಅನ್ನೋ ಹಠದಿಂದ ನಾನು ಹ್ಞೂ ಅಂತ ಹೇಳಿದ್ದೆ. ಸೊ ಇವತ್ತಿಗೆ ಆ ಪಾತ್ರನ ನಾನು ಐ ಹೋಪ್ ಅದಕ್ಕೊಂದು ಜೀವ ನಾನು ಕೊಟ್ಟಿದ್ದೀನಿ ಅಂತ ನಾನು. ಮನೆಯವರೆಲ್ಲ ಒಪ್ಪಿಗೆ ಇತ್ತಾ? ಖಂಡಿತವಾಗ್ಲೂ ಮನೆಯವ್ರದ್ದು ಯಾವಾಗಲೂ ಸಪೋರ್ಟ್ ಇರುತ್ತೆ. ಎಸ್ಪೆಷಲಿ ಸುದರ್ಶನ್ ನನ್ನ ಹಸ್ಬೆಂಡ್ದು ಯಾವತ್ತೂ ಈ ಪಾತ್ರ ಆ ಪಾತ್ರ ನಾವು ಡಿಸ್ಕಸ್ ಮಾಡೋ ಅಂಥದ್ದು ಯಾವುದೂ ಇಲ್ಲ. ಬಟ್ ನಾನು ಕೆಲಸ ಮಾಡಿದಾಗ ನನ್ನ ಮೊದಲನೇ ಆಡಿಯನ್ಸ್ ಆಗಿ ಸುದರ್ಶನ್ ಕೂತ್ಕೊಂಡು ನೋಡ್ತಾರೆ. ನೋಡಿ ಅವ್ರದ್ದೇನು ಫೀಡ್ಬ್ಯಾಕ್ ಬರುತ್ತಲ್ಲ ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಯಾವತ್ತೂ ನನಗೆ ಮನೆಯಿಂದ ಸಪೋರ್ಟ್ ಇಲ್ಲದೆ ಇರೋ ಥರ ಇದೆ. ಸಿನಿಮಾ ನೋಡಿದ್ದೀರಾ? ನಾನು ನೋಡಿ ರಶಸ್ಸೇನವರು ಇಲ್ಲ, ನಾನೇ ಇವತ್ತು ಆ್ಯಕ್ಚುಲಿ ನಿಮ್ಮ ಜೊತೆ ಕೂತ್ಕೊಂಡು ನಾನು ಟ್ರೇಲರ್ ನೋಡಿದ್ದು. ಡಬ್ಬಿಂಗ್ ಮಾಡುವಾಗ ಕೆಲವೊಂದು ಇಮೋಷ್ನಲ್ ಮೂಮೆಂಟ್ಸ್ ಇತ್ತು. ನಾನು ಸಂಗೀತ ಆಗಿ ಡಬ್ಬಿಂಗ್ ಮಾಡಲಿಲ್ಲ. ಅಲ್ಲಿ ಬೇರೆಯವ್ರಿಗೆ ನಾನು ವಾಯ್ಸ್ ಕೊಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಡಬ್ಬಿಂಗ್ ಮಾಡ್ತಿದ್ದೆ. ಸೊ ಕೆಲವೊಂದು ಸೀಕ್ವೆನ್ಸಸ್ ನನಗೆ ಅಳು ತರುವಂಥ ಒಂದು ಸೀಕ್ವೆನ್ಸಸ್ ಇತ್ತು. ಐ ಆಮ್ ಶೋರ್ ಜನರಿಗೂ ಅದು ಆ ಒಂದು ಇಮೋಷ್ನಲ್ ಗ್ರಾಫಲ್ಲಿ ತೊಗೊಂಡೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಅನಿಸ್ತಾ ಇದೆ ಈಗ? ಫಿಂಗರ್ ಕ್ರಾಸ್ ಮಾಡ್ಕೊಂಡು ಕಾಯ್ತಾ ಇದ್ದೀರಾ? ಹೆಂಗೆ? ಆ್ಯಕ್ಚುಲಿ ಒಂದು ಆರ್ಟಿಸ್ಟ್ ಆಗಿ ಇಷ್ಟು ವರ್ಷದ ಒಂದು ಸ್ಟ್ರಗಲ್ಗೆ ಇವರು ಮಾಡ್ತಿರುವಂಥ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಸಿನಿಮಾನ ತಂದಿರುವಂಥ ರೀತಿ ಆಗಿರ್ಬೋದು, ನಮ್ಮ ಮೀಡಿಯಾದವರು ಅದನ್ನು ರೀಚ್ ಮಾಡಿಸ್ತಿರೋದಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಒಳಗೆ ಹೋಪ್, ಪ್ರಾಬಬ್ಲಿ ನಾನು ಮಾಡ್ತಿರುವಂಥ ಸ್ಟ್ರಗಲ್ಗೆ ಒಂದು ಇನ್ನೂ ಮುಂದಕ್ಕೆ ಹೆಚ್ಚು ಸಿನಿಮಾಗಳು ಮಾಡ್ಬೋದು, ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೋದು ಅನ್ನೋ ಒಂದು ಸಾಥ್ ನನಗೆ ಸಿಗತ್ತೆ ಅಂತ ಅನಿಸ್ತಿದೆ. ಇವಾಗ ಲೈನಪ್ಪಲ್ಲಿ ಬೇರೆ ಯಾವುದಿದೆ ಇನ್ನು ರಿಲೀಸ್ಗೆ? ಟಾಸ್ಕ್ ಅಂತ ಒಂದು ಸಿನಿಮಾ ಇದೆ, ಆ್ಯಂಡ್ ನಾಕು ತಂತಿ ಅಂತ ಒಂದು ಸಿನಿಮಾ ಇದೆ, ಆ್ಯಂಡ್ ಇನ್ನೊಂದು 2-3 ಸ್ಪೆಷಲ್ ರೋಲ್ಸ್ ಥರ ಮಾಡಿದ್ದೀನಿ. ಸೊ ಅದು ಅಷ್ಟೇ, ಎಲ್ಲ ಬೇರೆ ಬೇರೆ ರೀತಿ, ಯಾವುದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಆ ರೀತಿ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬೇರೆ ಲ್ಯಾಂಗ್ವೇಜಲ್ಲಿ ಅವಕಾಶಗಳನ್ನು ಬಂದರೆ ಹೋಗ್ತೀರಾ? ಹಿಂಗೆ? ಖಂಡಿತವಾಗ್ಲೂ ಇದಕ್ಕೆ ಮುಂಚೆ ತೆಲುಗು ತಮಿಳು ಎಕ್ಸ್ಪ್ಲೋರ್ ಮಾಡಿದ್ದೆ. ನನಗೆ ಅಷ್ಟಾಗಿ ಮಲಯಾಳಂ ಪೂರ್ತಿ ಮಾತಾಡೋಕ್ಕೆ ಬರಲ್ಲ. ಬಟ್ ಎಸ್, ಡೆಫಿನೆಟ್ಲಿ ಒಳ್ಳೆ ಪಾತ್ರ ಇತ್ತು, ಒಳ್ಳೆ ಸಿನಿಮಾ ಇತ್ತು, ಒಳ್ಳೆ ಸಿನಿಮಾ ತಂಡ ಇತ್ತು ಅಂದರೆ ಖಂಡಿತವಾಗ್ಲೂ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.